ಹಲೋ ಫ್ರೆಂಡ್ಸ್, ಮಧುಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ಮಲೆನಾಡು ಕಡೆ ಮಾಡೋ ಸ್ಪೆಷಲ್ ಇಡ್ಲಿ, ಖಾರದ ಕಾಯಿ ಇಡ್ಲಿ. ಇದಕ್ಕೆ ಬೇಕಾಗಿರೋದು 4-5 ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಒಣಮೆಣಸಿನ್ಕಾಯಿ ಒಂದು 10, ಜೀರಿಗೆ 1 ಸ್ಪೂನು, ಈರುಳ್ಳಿ, ಕಾಯಿ ತುರಿ, ಅರಿಶಿನ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 6 to 8 ಅವರ್ಸ್ ನೆನೆಸಿರೋ ಅಕ್ಕಿ ತರಿ, 2 ಸ್ಪೂನ್ ಕಡಲೆಬೇಳೆ. ಈ ಅಕ್ಕಿನ ಮಿಲ್ಲಿಗೆ ಕೊಟ್ಬಿಟ್ಟು ರವೆಗಿನ ಸ್ವಲ್ಪ ದಪ್ಪ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಜೀರಿಗೆ, ಒಣಮೆಣ್ಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಣಮೆಣ್ಸಿಕಾಯಿ ಗರಿ ಅನ್ನೋಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ಪೌಡ್ರು ಮಾಡಿದ ಜಾರಿಗೆ ಈರುಳ್ಳಿ, ಕಾಯಿ ತುರಿ, ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು. ನೆನೆಸಿರೋ ಅಕ್ಕಿ ತರಿಂದ ನೀರು ತೆಗೆದ್ಬಿಟ್ಟು ಈರುಳ್ಳಿ, ಸೊಪ್ಪು, ರುಬ್ಬಿರೋ ಖಾರ, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ 1-2 ಹಿಡಿಯೋಷ್ಟು ಅನ್ನನೂ ರುಬ್ಬಿಟ್ಟು ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ನೋಡಿಬಿಟ್ಟು, ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೋಬೋದು. ಇದನ್ನು ಒಂದೊಂದಾಗಿ ಇಡ್ಲಿ ತಟ್ಟೆಗೆ ಹಾಕಿ ಇಡ್ಲಿ ಸ್ಟ್ಯಾಂಡ್ಗೆ ಜೋಡಿಸ್ಕೋಬೇಕು. ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಅದರೊಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಜೋಡಿಸಿದ ಇಡ್ಲಿ ತಟ್ಟೆನ ಅದರೊಳಗಡೆ ಇಡಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಮತ್ತೆ 10 ನಿಮಿಷ ಬೇಯಿಸಬೇಕು. ಈಗ ತಯಾರಾಯಿತು ರುಚಿಕರವಾದ ಮಲೆನಾಡು ಸ್ಪೆಷಲ್ ಖಾರದ ಕಾಯಿ ಇಡ್ಲಿ. ಇದಕ್ಕೆ ಬಿಸಿಯಾಗಿದ್ದಾಗಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇದಕ್ಕೇನು ಚಟ್ನಿ ಬೇಕಾಗಿರಲ್ಲ, ಹಾಗೆ ತಿನ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಪೀಸ್ ಮಾಡಿಕೊಂಡು ತಿನ್ಬೋದು. ಫ್ರೆಂಡ್ಸ್, ಇದೊಂದು ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.